ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಪ್ರತಿ ಭಾನುವಾರ 8 ರಿಂದ 9 ಗಂಟೆ ವಾಸ್ತುವಿನ ಬಗ್ಗೆ ಯಾವುದೇ ಸಮಸ್ಯೆ ಇದ್ದಲ್ಲಿ ಸುವರ್ಣ ನ್ಯೂಸ್ ಮೂಲಕ ನೀವು ಉತ್ತರ ಪಡ್ಕೋಬಹುದು. ವಾಸ್ತುವಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಗುರುಜಿಯಿಂದ ಪಡ್ಕೊಳ್ಳೋಣ. ಗುರುಜಿ, ಈಗ ನಿಮ್ಮ ಸರಳ ವಾಸ್ತುವಿನಲ್ಲಿ ಹೆಬ್ಬಾಗಿಲಿಗೆ ಮಾತ್ರ ಪ್ರಾಮುಖ್ಯತೆನ ಅಥವಾ ಬೇರೆ ಎಲ್ಲ ಕೋಣೆಗಳು? ಇವಾಗ ಪ್ರಮುಖವಾಗಿ ಎಲ್ಲರೂ ಗಮನ ಹರಿಸೋದು ದೇವ್ರ ಮನೆ, ಕುಬೇರನ ಮೂಲೆ ಇತ್ಯಾದಿಗಳನ್ನು ಗಮನ ಹರಿಸ್ತಾರೆ. ನಿಮ್ಮ ಸರಳ ವಾಸ್ತುವಿಗೂ ಅಥವಾ ಇತರೆ ವಾಸ್ತು ಇವಾಗ ಎಲ್ಲರೂ ಏನು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಆ ವಾಸ್ತುವಿಗೂ ವ್ಯತ್ಯಾಸ ಇದೆಯಾ, ಅಥವಾ ಈ ಕುಬೇರನ ಮೂಲೆ ಆಗಿರ್ಲಿ ದೇವ್ರ ಮೂಲೆ ಆಗಿರ್ಲಿ ಎಲ್ಲವೂ ಒಂದೇ ಇರುತ್ತಾ? ಇಲ್ಲ, ನಂದು ಟೋಟಲಿ ಡಿಫ್ರೆಂಟ್ ಇದೆ. ಏನಾಗಿದೆ ಅಂದರೆ, ಈ 30-40 ವರ್ಷದಲ್ಲಿ ಬಂದಂಥದ್ದು. ಇದಕ್ಕಿಂತ ಮೊದಲು ನಾವು ಹೋಗ್ಬಿಟ್ರೆ ಅವಾಗ ದೇವರದ್ದು ಇಲ್ಲೇನು ಈಶಾನ್ಯದಲ್ಲಿ ಇಡಬೇಕಂತ ತಿಳ್ಕೊಂಡು ನಮ್ಮ ಹಿರಿಯರಿಗೆ ಯಾರೂ ಅಲ್ಲಿ ಆ ರೀತಿ ಮಾಡಿಲ್ಲ. ಆಗ್ನೇಯದನ್ನೇ ಕಿಚನ್ ಮಾಡಿಲ್ಲ. ನೀವು ಕೊಡ್ಕೊಂಡು ಒಂದು 100 ಮನೆಯನ್ನು ನೋಡಿಬಿಟ್ರೆ 50 ವರ್ಷದ ಹಿಂದಿನ ಮನೆ ಕಟ್ಟಿದ್ದು ಆಗ್ನೇಯ ಕಿಚನ್ ಸಿಗಲ್ಲ, ಈಶಾನ್ಯದಲ್ಲಿ ದೇವ್ರು ಸಿಗಲ್ಲ. ಈ ಒಂದು 40 ವರ್ಷದಲ್ಲಿ ಬಂದಂಥ ಈ ಪ್ರಚಲಿತ ವಾಸ್ತು ಅನ್ನೋದು ಏನೊಂದು ಬ್ರ್ಯಾಂಡ್ ಆಗಿ ಮಾಡಿಬಿಟ್ಟಿದ್ದಾರೆ, ಅದನ್ನು ಅವರು ಫಿಕ್ಸ್ ಮಾಡ್ಕೊಂಡ್ಬಿಟ್ರು. ಏನು ಮಾಡಿದ್ರು, ಒಂದು ಫ್ರೇಮ್ ತಯಾರು ಮಾಡಿದ್ರು. ವಾಸ್ತು ಅಂದ್ರೆ ಒಂದು ಫ್ರೇಮ್, ಅದು ಆ ಫ್ರೇಮ್ದಲ್ಲಿ ಫಿಕ್ಸ್ ಮಾಡ್ಕೊಂಡ್ರು. ಏನು, ಉತ್ತರಕ್ಕೆ ಪೂರ್ವಕ್ಕೆ ಬಾಗಿಲಿರಬೇಕು, ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಹೋಗಬಾರ್ದು. ಆಮೇಲೆ ಈಶಾನ್ಯದಲ್ಲಿ ದೇವ್ರ ಕೋಣೆ ಇರಬೇಕು, ಆಮೇಲೆ ನೈಋತ್ಯದಲ್ಲಿ ಬೆಡ್ರೂಮ್ ಇರಬೇಕು, ಆಗ್ನೇಯದಲ್ಲಿ ಕಿಚನ್ ಇರಬೇಕು. ಬೋರ್ ಹೊಡಿಬೇಕಾದ್ರೆ ಇದರಲ್ಲಿ ಈಶಾನ್ಯದಲ್ಲಿ ಬೋರ್ ಹೊಡಿಬೇಕು. ಅದು ಮನೆ ಹಿಂದ್ಗಡೆ ಬರಲಿ ಮುಂದ್ಗಡೆ ಬರಲಿ ಅದನ್ನು ವಿಚಾರ ಮಾಡೋಂಗಿಲ್ಲ. ಇವ್ನವ್ರು ಫಿಕ್ಸ್ ಫ್ರೇಮ್ ಮಾಡಿ ಇದು ಇದ್ರೆ ವಾಸ್ತು ಇಲ್ಲಾಂದ್ರೆ ಇಲ್ಲ ಅಂತ ತಿಳ್ಕೊಂಡು. ನಿಮ್ಗೆ ವಿಚಿತ್ರ ಅನಿಸ್ಬೋದು, ಇವತ್ತು ಒಂದು 8 ವರ್ಷದ ಮಗುಗೆ ಅದು ಒಂದು ಸಲ ಮನೆ ಅಡ್ಡಾಡಿ ನೋಡಿ ಬಾಪ ಅಂತಂದ್ರೆ ಈ 8 ವರ್ಷದ ಮಗುನೇ ವಾಸ್ತು ಹೇಳೋಷ್ಟು ಮಟ್ಟಿಗೆ ಹೋಗಿದೆ ಇವತ್ತು. ಯಾಕಂದ್ರೆ ಇಷ್ಟು ಅವನಿಗೆ ಗೊತ್ತಿದೆ, ಏನು ನಾ ಹೇಳಿದ್ನಲ್ಲ ಫಾರ್ಮುಲಾ, ಇದು ಎಲ್ಲರಿಗೂ ಗೊತ್ತಿದೆ. ಅಂದ್ರೆ ನನ್ನ ಪ್ರಕಾರ ಅಂದ್ರೆ ಮನೆಗೊಬ್ಬ ವಾಸ್ತು ಪಂಡಿತ್ ಅದಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಷ್ಟು ನಾಲೆಜ್ ಎಲ್ಲರಿಗೂ ಇದೆ. ಅಥವಾ ಇವ್ರು ಬೇರೆ ಮನೆಗೆ ಹೋದ್ರು ಸಹಿತ ಇಲ್ಲಪ್ಪ ನಿಮ್ದು ಆಗ್ನೇಯ ಕಿಚನ್ ಇಲ್ಲೋ ತೆಗಿಯೋ ಅಂತ ಹೇಳುವಂಥ ಮಟ್ಟಿಗೆ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಈಶಾನ್ಯದಲ್ಲಿ ಸ್ಟೇರ್ ಕೇಸ್ ಬರಬಾರ್ದು. ನಂದು ವಾಸ್ತು ಇದೆಲ್ಲ ಬಹಳ ನಿಮಗೆ ಸಿಂಪಲ್ ಆಗಿ ಹೇಳುವಂಥದ್ದು. ಆಗ್ನೇಯಕ್ಕೆ ಕಿಚನ್ ಇರಬೇಕಾಗಿಲ್ಲ ಏನ್ರಿ, ಸುಮ್ಮನೆ ಆ ಕಿಚನ್ ಇರೋಕ್ಕಿಂತ ಆ ಸ್ಟೋವ್ ಏನಿದೆಯಲ್ಲ ನಾವು ಉಪಯೋಗ ಮಾಡುವಂಥ ಸ್ಟೋವ್, ಅದು ಅವ್ರವ್ರ ದಿಕ್ಕಿನ ಅನುಗುಣವಾಗಿದೆ ಇಲ್ಲ ಅನ್ನೋದು ನಮ್ಮನ್ನು ನೋಡ್ತಾರೆ. ಮತ್ತು ನನ್ನ ಸರಳ ವಾಸ್ತುವಿನಲ್ಲಿ ಬರೀ ಅವ್ರು ಜಸ್ಟ್ ನಮ್ಮ ಎಕ್ಸ್ಪರ್ಟ್ಸು ಕಿಚನ್ ರೂಮಿಗೆ ಹೋಗಿಬಿಟ್ಟು ಆ ಸ್ಟೋವ್ನ ನೋಡ್ಕೊಂಡ್ಬಿಟ್ರೆ ಕಂಪಾಸ್ ಪ್ರಕಾರ ಅವ್ರ ಡೇಟ್ ಆಫ್ ಬರ್ತ್ ನೋಡ್ಕೊಂಡ್ಬಿಟ್ರೆ ಅಲ್ಲಿ ಹೆಲ್ತ್ ಪ್ರಾಬ್ಲಮ್ ಇದೆ, ಮತ್ತು ನೀವು ಏನೇ ಕೆಲಸ ಮಾಡಿರಿ ಕೈ ಕೊಡುದಿಲ್ಲ ಅಂತ ಅನ್ನೋದನ್ನು 2 ಮಿನಿಟ್ನಲ್ಲಿ ಹೇಳಿಬಿಡ್ತಾರೆ, ಬರೀ ಅದನ್ನು ಸ್ಟೋವ್ ನೋಡಿಕೊಂಡು. ಅಂದರೆ ಎಷ್ಟು ವೈಜ್ಞಾನಿಕ ಇದೆ ಅಂತ ಅನ್ನೋದಕ್ಕೆ ನಾನು ನಿಮಗೆ ಹೇಳುವಂಥದ್ದು. ಈಶಾನ್ಯದಲ್ಲಿ ದೇವ್ರ ಕೋಣೆ ಬರ್ಕೊಂಡ್ಬಿಟ್ಟಿದ್ದಾರೆ. ನಂದು ಡಿಫ್ರೆಂಟ್ ಇದೆ. ಯಾಕಿದೆ ಅಂದರೆ ನೋಡಿರಿ, ದೇವ್ರು ಎಲ್ಲಿದಾನಂದ್ರೆ ನೀವೇನು ಹೇಳ್ತೀರಿ, ಎಲ್ಲ ಕಡೆ ಅದಾನಂತ. ಯಾರಿಗೆ ಕೇಳಿದ್ರು ಎಲ್ಲ ಕಡೆ ದೇವ್ರು. ಮತ್ತು ದೇವ್ರು ಎಲ್ಲ ಕಡೆ ಅದಾನಂತ ನಾವು ಹೇಳ್ತೀವಿ ಅಂದಮ್ಯಾಗ ಬೇಕಾದಲ್ಲಿ ಹಿಡಿಯಲ್ಲ, ಈಶಾನ್ಯದಲ್ಲಿ ಯಾಕೆ ಬೇಕು? ಕರೆಕ್ಟಾ? ಅದಕ್ಕೆ ಈಶಾನ್ಯ ಅನ್ನೋದು ದೇವ್ರ ಕೋಣೆಯನ್ನು ಬ್ರ್ಯಾಂಡ್ ಮಾಡಿದಾರಲ್ಲ, ಹಾಗಿಲ್ಲ. ನನ್ನ ಸರಳ ವಾಸ್ತುವಿನಲ್ಲಿ ಏನು ಡಿಫ್ರೆನ್ಸ್ ಇದೆ, ಟಾಯ್ಲೆಟ್ ಟು ಬಾತ್ರೂಮಿಗೆ ಟಚ್ ಆಗಿ ಇರಬಾರ್ದು. ದೇವ್ರನ್ನ ನೀವು ಬೇಕಾದಲ್ಲಿ ಇಡ್ಬೋದು. ಆ ಒಂದು ದೇವ್ರ ಕೋಣೆ ಬಾತ್ರೂಮ್ ಟಾಯ್ಲೆಟ್ ಟಚ್ ಇರಬಾರ್ದು, ಬಾತ್ರೂಮ್ ಕೆಳಗಡೆ ಇರಬಾರ್ದು, ಟಾಯ್ಲೆಟ್ ಕೆಳಗಡೆ. ಇದು ಒಂದೇ ಇತ್ತಂತಂದರೆ ಅಂದರೆ ಯಾಕಪ್ಪ ಅಂದ್ರೆ ಪಾಸಿಟಿವ್ ಎನರ್ಜಿನ ಕೊಡುವಂಥದ್ದು ದೇವ್ರ ಕೋಣೆ, ಇದು ನೆಗೆಟಿವ್ ಎನರ್ಜಿ ಅದು ಕೂಡಿ ಇರಬಾರ್ದು, ದೇರ್ ಇಸ್ ಎ ಡಿಸ್ಟರ್ಬ್ ಆಗುವಂಥದ್ದು. ಈಗ ಸಾಕಷ್ಟು ಕಾಲರ್ಸ್ ರೆಡಿ ಆಗಿದ್ದಾರೆ. ಈಗ ಹುಬ್ಬಳ್ಳಿಯಿಂದ ಬಸವರಾಜು ಕರೆ ಮಾಡ್ತಾರೆ. ಬಸವರಾಜು, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ನಮಸ್ಕಾರ ಗುರು. ನಮಸ್ಕಾರ. ನಮಸ್ಕಾರ, ಹೇಳ್ರಿ ಬಸವರಾಜ. ನಮ್ದು ಡೇಟ್ ಆಫ್ ಬರ್ತ್ 17/11/1962. 17/11 1962. 1962 ಅಲ್ಲ? ಓಕೆ. ನಮ್ದು ಮನೆ ಮೇನ್ ಡೋರ್ ಪೂರ್ವಕ್ಕಿದೆ. ಇಲ್ಲೇ ನೋಡ್ರಿ ಏನಾಗತ್ತಂತ ನಿಮ್ಗೆ ಹೇಳ್ತೀನಿ ನೋಡ್ರಿ. ಪೂರ್ವ ನಿಮಗೆ -80% ರಿಸಲ್ಟ್ ಕೊಡುವಂಥದ್ದು. ಒಳ್ಳೇದಲ್ರಿ, ಮತ್ತೆ ಕೆಟ್ಟದ್ದು. ಆಮೇಲೆ ಅದು ಮೇನ್ ರೋಡ್ಗಿದೆ, ಒಂದು 2 ಫೀಟ್ ತೆಗ್ನಲ್ಲಿದೆ. ಅಲ್ಲ ಇರ್ಲಿ, ತೆಗ್ಗು ಎತ್ತರ ಅದಕ್ಕೇನು ಸಂಬಂಧ ಇಲ್ರಿ. ನಿಮ್ದು ಮನೆ ಪೂರ್ವಕ್ಕಿತ್ತಂದ್ರೆ ಅದು -80% ರಿಸಲ್ಟ್ ಕೊಡುವಂಥದ್ದು. ಆಮೇಲೆ ನಿಮಗೆ ಉತ್ತರ ಇನ್ನ -100 ಕೊಡುವಂಥದ್ದು. ನೀವೆಂದೂ ಉತ್ತರ ಬಾಗಿಲಿಡಬಾರ್ದು. ಈಗಾದ್ರೂ ಪೂರ್ವ ಐತಲ್ಲ, ಅದು -80% ಕೊಡುವಂಥದ್ದಂದ್ರೆ ನಿಮ್ಗೆ ಅಂದ್ರೆ -70% ಅಂದ್ರೆ ಸುಮ್ಮನೆ ಏನಾಗುತ್ತಂದ್ರೆ ಇರ್ಲಾರ್ದ ಒಂದು ಡಿಸ್ಟರ್ಬೆನ್ಸ್ ಆ ಮನೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸರಳವಾಗಿ ಹೋಗುವಂಥದ್ದಲ್ಲ. ಏನಪ್ಪ ನಾವು ಇಷ್ಟೆಲ್ಲ ನಾವು ಪ್ರಯತ್ನ ಮಾಡ್ತೀವಿ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ತಿಳ್ಕೊಂಡು ನಿಮ್ಮನ್ನ ಡಿಸ್ಟರ್ಬ್ ಮಾಡಿ ಹೋಗಿವಂಥದ್ದು. ಅದಕ್ಕೆ ಇದನ್ನ ಸ್ವಲ್ಪ ನೀವು ಪೂರ್ವ ಇದ್ದದನ್ನ ಸ್ವಲ್ಪ ಈಶಾನ್ಯ ಟೈಪ್ ಏನು ಅಂದ್ರೆ 45 ಡಿಗ್ರಿ ಟಿಲ್ಟ್ ಮಾಡ್ಕೊಳ್ಳೋಂಥದ್ದು. ಆ ರೀತಿ ಏನೋ ನೀವು ಮಾಡ್ಕೊಂಡ್ರೆ ಅಂದ್ರೆ -70 ಇದ್ದದ್ದು +100 ಬಂದ್ಬಿಡ್ತೀರಿ ಮುಖ್ಯ ದ್ವಾರದೊಳಗೆ. ಇನ್ನು ಈಶಾನ್ಯ ನಿಮಗೆ ಒಳ್ಳೆ ದಿಕ್ಕು ನೋಡ್ರಿ, ಪಶ್ಚಿಮ ಒಳ್ಳೆ ದಿಕ್ಕು, ಈಶಾನ್ಯ ಒಳ್ಳೆ ದಿಕ್ಕು ಏನ್ರಿ. ಇದಕ್ಕೆ ನೀವು ಈಶಾನ್ಯ ಮಾಡ್ಕೊಂಡ್ಬಿಟ್ರಂಕ 100% ರಿಸಲ್ಟ್ ಕೊಡುವಂಥದ್ದು ರಿಸಲ್ಟ್ ಬಂದ್ಬಿಡುತ್ತದು. ಸ್ವಲ್ಪ ನೋಡ್ರಿ. ಈಗ ಬೆಂಗಳೂರಿಂದ ಸುಬ್ರಹ್ಮಣಿ ಕರೆ ಮಾಡಿದ್ದಾರೆ. ಸುಬ್ರಹ್ಮಣಿ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್, ನಾವು ಪ್ರೆಸೆಂಟ್ ಈಗ ಪಶ್ಚಿಮಕ್ಕಿದೀವಿ. ಪಶ್ಚಿಮಕ್ಕೆ ತಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಹೇಳ್ರಿಲ್ಲ ಸರ್? 1/10/82. 1/10/82 ಹೌದಲ್ಲ? ನೋಡ್ರಿ, ಇಲ್ಲಿ ಏನಾಗತ್ತಂತಂದ್ರೆ ನಿಮಗೆ ಪೂರ್ವ ಅತಿ ಒಳ್ಳೆ ದಿಕ್ಕು, ಪಶ್ಚಿಮ ಅಲ್ಲ.
ಓಕೆ ಓಕೆ. ನಿಮ್ದು ರಾಂಗ್ ಡೈರೆಕ್ಷನ್ದಾಗ ನೀವು ಮನಿ ಹಿಡ್ಕೊಂಡಂಗಾಗತ್ತೆ. ಹೌದು. ಹೌದಾ? ಅದಕ್ಕೆ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಪಶ್ಚಿಮ ಐತಲ್ಲ ನಿಮಗೆ ಒಳ್ಳೆ ದಿಕ್ಕಲ್ಲ. ಓಕೆ ಸರ್. ಏನ್ರಿ ಇದರಿಂದ ನಿಮ್ಗೆ ಏನಾಗುವಂಥದ್ದು ಚಾನ್ಸ್ ಬರುತ್ತೆ ಅಂತಂದ್ರೆ ಅದು ಎಷ್ಟಪ್ಪ ಅಂದ್ರೆ -80% ರಿಸಲ್ಟ್ ಕೊಡುವಂಥದ್ದು. ಓಕೆ. ಸುಮ್ಮನೆ ನಿಮ್ದು ಏನು ಪ್ರಯತ್ನ ಐತಲ್ಲ ಏನು ಫಲ ಸಿಗೋದಿಲ್ಲ ಅದಕ್ಕೆ. ಓಕೆ. ಆಮೇಲೆ ಒಂದು ಡಿಸ್ಟರ್ಬೆನ್ಸ್ ಇರುವಂಥದ್ದು ಇದು ಬರುತ್ತೆ. ಓಕೆ. ಅಷ್ಟೇ ಅಲ್ಲ, ಎಷ್ಟೇ ಕಲ ಮನ್ಯಾಗ ಅಂತಾರಲ್ಲ ಅದು ಏನಪ್ಪ ಸುಮ್ಮನೆ ನಮ್ಮೊಳಗೆ ಫ್ಯಾಮಿಲಿ ಒಳಗೆ ಡಿಸ್ಟರ್ಬೆನ್ಸ್ ಬರ್ತಾ ಇದೆಯಲ್ಲ ಅಂತ ತಿಳ್ಕೊಂಡು ಅನ್ನೋಷ್ಟು ಮಟ್ಟಿಗೂ ಹೋಗುತ್ತೆ ಅದಕ್ಕೆ. ಓಕೆ. ಅದಕ್ಕೆ ನೀವು ಪಶ್ಚಿಮ ಇದ್ದದ್ದು ಬೆಟರ್ ವೇ ಅಂತಂದ್ರೆ ಅದು ನೀವು ಅದನ್ನು ಅಂದ್ರೆ ಅದು ಒಂದು ಪ್ಲಾಯ್ದು ಹಾಕ್ಕೊಂಡು ಅಂದ್ರೆ ಏನು ಕಾರ್ಪೆಂಟ್ರಿ ವರ್ಕ್ದೊಳಗೆ ನೀವು ದಕ್ಷಿಣಕರ ಮಾಡ್ಬೋದು, ಉತ್ತರಕರ ಮಾಡ್ಬೋದು. ಓಕೆ. ಏನ್ರಿ ಆ ರೀತಿ ಏನಾರ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಮತ್ತೆ ಅಲ್ಲಿ ಚೇಂಜಸ್ ನೀವು ಕಾಣ್ತೀರಿ. ಇಲ್ಲಾಂದ್ರೆ ಪಶ್ಚಿಮ ಇತ್ತಂದ್ರೆ ಸುಮ್ಮನೆ ನಿಮ್ಮ ಪ್ರಯತ್ನ ವಿಫಲವಾಗುತ್ತಂತ ನಾ ಹೇಳ್ಬೋದು ಇಲ್ಲಿ. ಸರಿ ಸರ್. ಹಾಂ. ಈಗ ಶಶಿಶಂಕರ್ ಮೈಸೂರಿಂದ ಕರೆ ಮಾಡಿದ್ದಾರೆ. ಶಶಿಯವರೇ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್ ನಾನು ಶಶಿ ಅಂತ ಹೇಳಿ ಸರ್, ಮೈಸೂರಿಂದ ಸರ್. ಹಾಂ ಹೇಳಿ ಸರ್ ನಾನು 31/3/1973 ಸರ್ ಡೇಟ್ ಆಫ್ ಬರ್ತ್. 31/3/1973 ಸರ್. 1973. ಹೌದು ಸರ್. ಹಾಂ ಓಕೆ. ಸರ್ ನಾನು ಮನೆ ಕಟ್ಟಬೇಕು ಅಂತಿದ್ದೆ ಸರ್. ನಮ್ಮ ಸೈಟ್ ಇತ್ತು ಸರ್ 30-40 ಸೈಟ್ ಮೈಸೂರಲ್ಲಿ. ಹೌದಲ್ಲ? ಹಾಂ. ಅದು ಟುವರ್ಡ್ಸ್ ಈಸ್ಟ್ ಫೇಸಿಂಗ್ ಅಲ್ಲಿ ಇತ್ತು ಸರ್. ಹಾಂ ಸರ್ ಅದು ಈಗ ನಾನು ಕಟ್ಟಬೇಕು, ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಿದ್ದೀನಿ ಸರ್. ನೋಡ್ರಿ ಇವ್ರೆ ತಾವು ಈಗ ನಮ್ದು ಮೈಸೂರಲ್ಲಿ ಸೆಂಟರ್ ಶುರು ಮಾಡಿದೀವಿ ನಾವು. ಹಾಂ ಸರ್. ಪೂರ್ವ ಅತಿ ಒಳ್ಳೆ ದಿಕ್ಕು ನಿಮಗೆ. ಸರ್ ಸರ್. ಪೂರ್ವಕ್ಕೆ ನೀವು ಎಂದೇ ಬಾಗ್ಲ ಮುಖ್ಯ ದ್ವಾರನ ಇಟ್ಕೊಂಡು ನೀವು ಮನೆಯನ್ನು ಪ್ಲಾನ್ ಹಾಕಿಸ್ಕೋಬೇಕು. ಸರ್. ಮತ್ತೆ ಇನ್ನ ಈಗ ನಿಮ್ದು ಒಂದೇ ಪೂರ್ವ ಆತಂತಂದ್ರೆ ಅದ್ರ ಅಂದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಮಿಸ್ಸಸ್ ಅವರು ಅವ್ರದ್ದೆಲ್ಲ ಡೇಟ್ ಆಫ್ ಬರ್ತ್ ತಗೊಂಡು ನಮ್ಮ ಒಂದು ಸಂಸ್ಥೆಯಿಂದ ಒಂದು ನಕ್ಷೆಯನ್ನು ಹಾಕಿಕೊಡುವಂತ ಒಂದು ಸುವಿಧಾವನ್ನು ಇಟ್ಟಿದ್ದೀವಿ ನಾವು. ಸರಿ ಸರ್. ಅದಕ್ಕೆ ನೀವು ಅದನ್ನ ಏನ್ರ ನಾವು ನಕ್ಷೆ ಹಾಕಿದ್ದನ್ನು ನೀವು ಕಟ್ಟಲಿಕ್ಕೆ ಶುರು ಮಾಡಿ, ನಿಮ್ಮ ಕಡೆ ಹಣ ಇಲ್ಲ ಅಂತ ಶುರು ಮಾಡಿ, ಅದು 8ರಿಂದ 10 ತಿಂಗಳಲ್ಲಿ ಹೇಗೆ ಮುಗಿಯುತ್ತೆ ನಿಮಗೆ ಗೊತ್ತಾಗಲ್ಲ. ಸರಿ ಸರ್. ಮತ್ತೆ ಇದು ಒಂದೇ ನಾವು ಪ್ಲಾನ್ ಹಾಕಿ ಕೊಡೋದಂದ್ರೆ ನಿಮಗೆ ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳಿಗೂ ಸಹಿತ ಉಪಯೋಗ ಬರುವಂತದ್ದು ಪ್ಲಾನ್ ಇರುತ್ತೆ ಅದಂತ. ಸರಿ ಸರ್. ಸರಿ ಸರ್. ಓಕೆ. ಗುರುಜಿ, ಈಗಾಗಲೇ ನಾವು ದಿಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ಇವಾಗ ಒಂದು ದಿಕ್ಕಿನಲ್ಲಿ ಎಲ್ಲವನ್ನ ಸೆಟ್ ಮಾಡಿ ಇಟ್ಟಿರ್ತಾರೆ, ಮನೆಯ ಜವಾಬ್ದಾರಿ ಯಾರು ವಹಿಸ್ಕೊಂಡಿರ್ತಾರೋ. ಆದರೆ ಇವಾಗ ಕಿಚನ್ ಅಡುಗೆ ಮಾಡುವಂತಹದ್ದು ಹೆಂಡತಿ ಕೆಲಸ ಆಗಿರುತ್ತೆ. ಅದು ಈ ಗಂಡನ ದಿಕ್ಕಿಗೆ ಇಟ್ಟಿರುವಂತಹ ಅಡುಗೆ ಮನೆ ಹೆಂಡತಿಗೆ ಹೇಗೆ ಆಗ್ಬರುತ್ತೆ? ಇದು ನೀವು ಭಾರಿ ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾಕಂದರೆ ಜನಕ್ಕೂ ವೀಕ್ಷಕರಿಗೆ ಇದು ಎಷ್ಟೋ ಸಲ ಕನ್ಫ್ಯೂಷನ್ ಇರಬೇಕು. ಆ ವೀಕ್ಷಕರ ಪರವಾಗಿ ನೀವು ಕೇಳ್ತಾ ಇದ್ದೀರ ಅಂತ ನಾನು ಖುಷಿ ಪಡ್ತಾ ಇದ್ದೇನೆ. ಇವತ್ತು ಮತ್ತೆ ಇಲ್ಲಿ ಒಂದು ಹೆಂಗೆ ಕ್ಯಾಲ್ಕುಲೇಷನ್ಸ್ ಇದೆ ಅಂದರೆ, ಹಸ್ಬೆಂಡ್ ಏನು ಬಿಸ್ನೆಸ್ ಮಾಡ್ತಾಯಿದ್ರು ಅಥವಾ ಜಾಬ್ ಮಾಡ್ತಾಯಿದ್ರು ಅಂದರೆ ಮಿಸ್ಸಸ್ಸು ಜಾಬ್ ಮಾಡ್ತಿದ್ರು, ಈಕ್ವಲಿ ಅವ್ರು ಇಬ್ಬರು ಇದ್ರಂದ್ರೆ ಅವಾಗ ನಾವು ಕಿಚನ್ನು ಅವ್ರ ಹೆಣ್ಮಗಳಿಗೆ ಅಂದ್ರೆ ಅವ್ರ ಮಿಸ್ಸಸ್ಸಿಗೆ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಒಂದು ವೇಳೆ ಹೌಸ್ ವೈಫ್ ಆಗಿದ್ರೆ ಮತ್ತೆ ಮಿಸ್ಟರ್ಗೆ ಕೊಡಬೇಕು. ಹೌಸ್ ವೈಫ್ ಇದ್ದಾಗ ಇವು ಯಾವೇ ಕಿಚನ್ ಆಗಲಿ ಏನಾಗಲಿ ಎಲ್ಲ ಅವ್ರ ಮೇಲೆ ಹೋಗುತ್ತೆ. ಕರೆಕ್ಟಾ? ಅವರು ಅಡುಗೆ ಮಾಡಲಿ ಅಥವಾ ಅವ್ರು ಮಾಡೋದು ಬೇಡ. ಇವತ್ತಿನ ಕಲಿಯುಗದಲ್ಲಿ ಯಾರು ಮನೆಯನ್ನವರು ಅಡುಗೆ ಮಾಡೋದು ಬಂದಾಗಿಬಿಟ್ಟಿದೆ. ಈಗ ಬೇರೆಯವರ ಕೆಲಸದವ್ರು ಬಂದು ಅಡುಗೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇನ್ನು ಕೆಲಸದವ್ರು ಬಂದ ಅಂತಿಕೊಂಡು ಅವಳ ಡೈರೆಕ್ಷನ್ ಪ್ರಕಾರ ಹೋಗಕ್ಕೆ ಬರಲ್ಲ ಏನ್ರಿ. ಮತ್ತು ಇಲ್ಲೊಂದು ರಾಂಗ್ ಕನ್ಸೆಪ್ಟ್ ಮಾಡಿದ್ದಾರೆ. ಏನಂದರೆ ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡಿಬಿಟ್ರೆ ವಾಸ್ತು ಪ್ರಕಾರ ಕರೆಕ್ಟ್ ಅಂತದೆ. ಕರೆಕ್ಟಾ? ಇಲ್ಲಿ ಏನಿದೆ ಅಂದರೆ ಆ ಸ್ಟೋವ್ದು ಒಂದು ಡೈರೆಕ್ಷನ್ಸ್ ಇದೆಯಲ್ಲ ಅದು ಭಾಳ ಮುಖ್ಯ ಐತಿ. ಹೊರತು ನಾವು ಪೂರ್ವಕ್ಕೆ ಮುಖ ಮಾಡ್ಬೇಕು ಅಂತಿಕೊಂಡು ಅದು ಏನೂ ಸಂಬಂಧಪಟ್ಟಿಲ್ಲ. ನಾ ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡಿದ್ರು ಸದ್ಯಕ್ಕೆ ಅದು ಏನೂ ತೊಂದರೆ ಇಲ್ಲ ಏನ್ರಿ. ಅದಕ್ಕೆ ಇಲ್ಲಿ ಅವರು ಹೌಸ್ ವೈಫ್ ಇದ್ರಂತಂದ್ರೆ ಮತ್ತೆ ಅದು ಮಿಸ್ಟರ್ ಮೇಲೆ ಹೋಗುವಂಥದ್ದು. ಈಕ್ವಲಿ ಅವರು ಕಾಂಪಿಟೇಟಿವ್ ಅದಾರ, ಅವರು ಡಿಸಿಷನ್ ಮೇಕಿಂಗ್ ಅದಾರ, ಅವರು ಅರ್ನಿಂಗ್ ಅದಾರ ಅಂತಂದಾಗ ಇವು ಕಿಚನ್ದಲ್ಲಿ ಇದು ನಾವು ಇಂಡಿವಿಜುವಲ್ ಆಗಿ ಕೊಡುವಂಥದ್ದು. ಇನ್ನು ಮಿಸ್ಸಸ್ ಅವ್ರದ್ದು ಮತ್ತೆ ಎಲ್ಲಿ ಪಾರ್ಟ್ ಬರುತ್ತಂದ್ರೆ, ಇನ್ನು ಅವ್ರ ಮನೆಯಲ್ಲಿ ಏನೋ ಒಂದು ಕುಂತು ಕೆಲಸ ಮಾಡೋದಾಗಲಿ ಅಥವಾ ಯಾವುದೋ ಒಂದು ಡಿಸ್ಕಷನ್ಗೆ ಹೋಗಿದ್ರಂದ್ರೆ ಅವ್ರು ತಮ್ಮ ದಿಕ್ಕನ್ನು ಫಾಲೋ ಮಾಡಬೇಕು. ಇನ್ನು ಮಲ್ಕೊಳ್ಳುವಾಗ ಆ ದಿಕ್ಕು ಯಾವ ರೀತಿ ಇರಬೇಕು ಅವರ ದಿಕ್ಕಿನ ಅನುಗುಣವಾಗಿ ಅವ್ರಿಗೆ ನಾವು ಅದನ್ನು ಸೆಟ್ ಮಾಡಿಕೊಡ್ತೀವಿ ಕಾಟನ್ನ. ಆ ರೀತಿ ಅವ್ರು ತಲೆ ಮಾಡಿ ಮಲ್ಕೊಳ್ಳುವಂಥದ್ದನ್ನು ಮಾಡಿಬಿಟ್ರೆ ಎವ್ರಿ ಡೇ ಏನೊಂದು ನೈಟ್ ಒಂದು 8 ತಾಸು ಮನುಷ್ಯ ಏನು ರೆಸ್ಟ್ ತಗೋತಾನೆ, ಅವರ್ 7 ಚಕ್ರಾಸ್ ವಿಲ್ ಬಿ ಚಾರ್ಜ್. ಇದು ನಂದು ಏನು ವಾಸ್ತು ಇದೆ ಅಂತಂದ್ರೆ ವಂಡರ್ಫುಲ್ ಇದೆ. ಅಂದರೆ ಆ ಮನುಷ್ಯ ದಿನ ಪ್ರತಿ ಆ ಚಾರ್ಜ್ ಆಗುವಂಥ ಪ್ರೊಸೆಸ್ ಇದೆ ನನ್ನ ವಾಸ್ತುವಿನಲ್ಲಿ. ಆ ಚಾರ್ಜ್ ಆದ್ನಂದರೆ ನೆಕ್ಸ್ಟ್ 10 ಅವರ್ಸು ಅವನು ಪವರ್ಫುಲ್ ಆಗಿ ಉಳಿತಾನೆ. ಇಲ್ಲಾಂದರೆ ಟೋಟಲಿ ಡಿಸ್ಟರ್ಬ್ ಆಗೋದು ಒಂದೇ ಅಲ್ಲ. ಇವತ್ತು ನೋಡಿ, ಒಂದು ಸಣ್ಣ ಮಗುಗೆ ಟೆನ್ಸ್ ಅನ್ನುವಂಥ ಮಾತು ಶುರು ಮಾಡ್ತೈತಿ. ಮಗು ನಾನು ಟೆನ್ಸ್ ಆಗಿದೆ. ಇವತ್ತು ಅದೇ ನಮ್ಮ ಹಿರಿಯರು ಒಂದು 50 ವರ್ಷದ ಹಿಂದೆ ಆ ಟೆನ್ಸ್ ಅನ್ನೋ ವರ್ಡ್ ಅವ್ರಿಗೆ ಗೊತ್ತಿರಲಿಲ್ಲ. ಇವತ್ತು ಬರಲಿಕ್ಕೆ ಕಾರಣ ಅಂತಂದ್ರೆ ಇವು ಏನು ನಾವು ಏನು ನಮ್ಮ ಹಿರಿಯರು ಮಾಡ್ಕೊಂಡು ಬಂತ ಒಂದು ಪಾಲನೆ ನಾವು ಮಾಡ್ತಿಲ್ಲಲ್ಲ, ಅದೇ ನಮ್ಮ ಮೇಲೆ ಪರಿಣಾಮವನ್ನು ಬೀರಾಕತ್ತಿದೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಈಗ ರಾಯಚೂರಿಂದ ರಾಯಪ್ಪ ಕರೆ ಮಾಡಿದ್ದಾರೆ. ರಾಯಪ್ಪ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ರಾಯಪ್ಪ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಹಾಂ ಹೇಳ್ರಿ ರಾಯಪ್ಪ. ಎಷ್ಟ್ರಿ? 1-8-59 ಅಲ್ರಿ? ಹಾಂ, ಇಲ್ಲಿ ನೋಡ್ರಿ ರಾಯಪ್ಪ ಅವರೇ, ಉತ್ತರ ಅನ್ನೋದು ನಿಮಗೆ -100. ಹೌದು, ಎಂದು ನೀವು ಉತ್ತರಕ್ಕೆ ಏನ ನಿಮ್ಮ ಮನಿ ಆಗ್ಲಿ ಒಂದು ಬಿಸ್ನೆಸ್ ಆಗ್ಲಿ ಇರಬಾರ್ದು ಏನ್ರಿ. ಪೂರ್ವ ಸಹಿತ ಒಳ್ಳೇದಲ್ಲ. ನಿಮಗೆ ಪಶ್ಚಿಮ ಆಗಲಿ ಅಥವಾ ಈಶಾನ್ಯ ಆಗಲಿ ಅತಿ ಒಳ್ಳೆ ದಿಕ್ಕದು. ಸ್ವಲ್ಪ ಅದ ಕಡೆ ಲಕ್ಷ ಕೊಡ್ರಿ. ಇಲ್ಲಂತಂದ್ರೆ ನೀವು ಉತ್ತರಕ್ಕಿತ್ತಂದ್ರೆ ಈಗ ನೀವು ಅದನ್ನ ಭಾಳ ಸ್ವಲ್ಪ ಸೀರಿಯಸ್ಲಿ ವಿಚಾರ ಮಾಡಬೇಕು. ಹೇಳ್ರಿ. ಏನ್ರಿ? ಹ್ಞೂ ರೀ.
ನಾನು ಪೂರ್ವ ಈಶಾನ್ಯ ಮುಖ್ಯ ದ್ವಾರ ಇಟ್ಟಿನಿ ಸರ್. ಅದು ಪೂರ್ವ ಈಶಾನ್ಯ ಅಂತಂದ್ರೆ ಪೂರ್ವಕ್ಕೈತೆ ಉತ್ತರಕ್ಕೈತೆ ಅಷ್ಟೇ ಹೇಳ್ಬಿಡ್ರಿ. ಪೂರ್ವ ಈಶಾನ್ಯದಾಗ ಇಡೋ ಲೆಕ್ಕ ನೀವು ಉತ್ತರಕ್ಕೈತೆ ಪೂರ್ವಕ ಸರ್. ಪೂರ್ವಕ್ಕೈತೆ ಅಂದ್ರೆ ಏನಾಗುತ್ತೆ ಪಶ್ಚಿಮ ಪಶ್ಚಿಮಕ್ಕೂ ಇಟ್ಟಿನಿ ವಾಯುವ್ಯ. ಹೌದಲ್ಲ? ಹೌದು ಸರ್. ಇಲ್ಲಿ ನೋಡ್ರಿ, ಪೂರ್ವ ಈಶಾನ್ಯಕ್ಕಿತ್ತಂತಂದ್ರೆ ನಿಮ್ದು ಏನಾಗತ್ತಂದ್ರೆ ಪೂರ್ವದ ಬಾಗ್ಲೈತಲ್ಲ -70% ಕೊಡುವಂಥದ್ದು. ಅದರಿಂದ ಏನಾಗುತ್ತೆ, ನೀವು ಬಿಸ್ನೆಸ್ ಅಲ್ಲಿ ಲಾಭ ಪಡೆಯಂಗಿಲ್ಲ, ಮತ್ತೆ ಅದನ್ನ ಏನ ನೀವು ಮಾಡಕ್ ಹೋದ್ರೆ ಅಷ್ಟು ಸರಳವಾಗಿ ಹೋಗುದಿಲ್ಲ. ಅದಕ್ಕೆ ಸ್ವಲ್ಪ ಅದ ಪೂರ್ವ ಇದ್ದದನ್ನ ಸ್ವಲ್ಪ ಈಶಾನ್ಯ ಭಾಗ ಮಾಡ್ಕೋಬೇಕು. ಈಶಾನ್ಯ ಕಾರ್ಪೆಂಟರ್ ಇಂದ ಮಾಡ್ಕೊಂಡ್ರೆ ನೀವು ಸಾಕಷ್ಟು ಅದ ಮನೆಯಲ್ಲಿ ಪ್ರಗತಿ ಕಾಣ್ತೀರಿ, ಅದ ಬಿಸ್ನೆಸ್ ಅಲ್ಲಿ ಪ್ರಗತಿ ಕಾಣ್ತೀರಿ. ನೀವು ಸ್ವಲ್ಪ ಅದನ್ನ ನೋಡ್ಕೊಳ್ಳಿ. ಈಗ ನರಸಿಂಹಮೂರ್ತಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನರಸಿಂಹಮೂರ್ತಿ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಗುರುಜಿ ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಹೇಳಿ ನರಸಿಂಹ. ಇದು ನಮ್ಮ ಮಗಳದು ಇದು ಹೇಗಿದೆ ಹುಟ್ಟಿರೋ ದಿನಾಂಕ, ಚೆನ್ನಾಗಿರೋದು ದಿನಾಂಕ? ಅಂದ್ರೆ ನೋಡ್ರಿ, ಮಗಳದ್ದು ಡೇಟ್ ಆಫ್ ಬರ್ತ್ ಹೇಳಿದ್ರೆ ನಾನು ಅವಳ ದಿಕ್ಕು ಒಳ್ಳೆ ದಿಕ್ಕು ಯಾವ್ದು ಅಭ್ಯಾಸ ದಿಕ್ಕು ಆತು ಒಳ್ಳೆ ದಿಕ್ಕು ಯಾವ್ದನ್ನು ನಾ ಹೇಳ್ಬೋದು. ಅಂದ್ರೆ ನಂದು ಜ್ಯೋತಿಷ್ ಅಲ್ಲ, ನಂದು ವಾಸ್ತು. ಹೌದಾ? ಮಗಳದ್ದು ಏನ್ ಡೇಟ್ ಆಫ್ ಬರ್ತ್ ಇದೆ ರೀ? 2011 ಅಲ್ಲ? ಹಾ, ಅದಕ್ಕೆ ನೋಡ್ರಿ ಇಲ್ಲಿ ನಂದು ಭವಿಷ್ಯ ಬರಲ್ಲ ಏನ್ರಿ, ನಂದು ವಾಸ್ತುದು ಬರುದು. ಅಂದ್ರೆ ಈಗ ಅವಳ ಮಗಳದು ಯಾವ ಒಳ್ಳೆ ದಿಕ್ಕು ಯಾವ ಕೆಟ್ಟ ದಿಕ್ಕು ಅನ್ನೋದನ್ನ ನಾನು ಹೇಳ್ಕೊಬೋದು ಅಷ್ಟೇ. ಹಾ, ಅದನ್ನ ಬಿಟ್ಟು ನಾವು ಇದು ಮಾಡಕ್ ಆಗಂಗಿಲ್ಲ ಅದನ್ನಂತ. ಹಾ, ನೋಡ್ರಿ ಇಲ್ಲಿ 2 ಅಂತ ಅನ್ನೋದು ಒಳ್ಳೆ ದಿಕ್ಕು ಅವಳಿಗೆ. ಅಂದ್ರೆ ಇದು 2 ಅಂತ, ಈಶಾನ್ಯ ಅನ್ನೋದು ಒಳ್ಳೆ ದಿಕ್ಕು ಇರುತ್ತೆ ಏನ್ರಿ. ಅದನ್ನ ಸ್ವಲ್ಪ ಅವಳು ಫಾಲೋ ಮಾಡಿದ್ರಂತಂದ್ರೆ ಇನ್ನು ಮುಂದೆ ಅಭ್ಯಾಸದಲ್ಲಿ ಆಗಲಿ ಇದಾಗಲಿ, ಇವನ್ ಪಶ್ಚಿಮ ಸಹಿತ ಒಳ್ಳೆ ದಿಕ್ಕು ಅದು. ಸ್ವಲ್ಪ ಅದನ್ನು ಫಾಲೋ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಪಡಿಬಹುದು. ಗುರುಜಿ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಇವತ್ತು ಏನು ಸಂದೇಶ ಕೊಡ್ತಿದ್ರಾ? ಇವತ್ತು ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ ಜನಕ್ಕೆ. ನಾನು ಇವತ್ತು ಏನು ಒಂದು 12 ವರ್ಷ ಸತತ ಪ್ರಯತ್ನ ಮಾಡ್ತಾ ಇದ್ದೀನಿ. ಜನರು ಅದರಿಂದ ಹೊರಬರಬೇಕಾಗಿದೆ. ಈ ಒಂದು 40 ವರ್ಷದಲ್ಲಿ ಒಂದು ಜನರ ತಲೆಯಲ್ಲಿ ಕೊಟ್ಟಿದ್ದಾರೆ ಈ ಪ್ರಚಲಿತ ವಾಸ್ತುವಿನವರು. ಅದೇ ನಮ್ಮ ಹಿರಿಯರು ಎಷ್ಟು ಸುಖವಾಗಿದ್ದರು, ನಾವ್ಯಾಕೆ ಸುಖವಾಗಿಲ್ಲ, ನಾವ್ಯಾಕೆ ಟೆನ್ಷನ್ ಹಾಕತ್ತೀವಿ? ಇದಕ್ಕೆ ಮುಖ್ಯ ಕಾರಣ ಮತ್ತೇನು ಬೇರೆ ಅಲ್ಲ, ನಾವು ವಾಸ್ತು ಅಂತ ಹಿಂದೆ ಬಿದ್ದನ್ನೇ ಇಫೆಕ್ಟ್ ಆಗಿದ್ದಂಥದ್ದು. ಅಂದರೆ ಒಂದು ಫ್ರೇಮ್ ಮಾಡಿಕೊಂಡು ಅದು ಎಲ್ಲರಿಗೂ ಸೂಟ್ ಆಗುತ್ತಂತ ಅನ್ನೋದನ್ನು ದಯವಿಟ್ಟು ಆ ರೀತಿ ಏನು ತಲೆಯಲ್ಲಿದೆ, ತಮ್ಮ ತಲೆಯಲ್ಲಿ ಉತ್ತರನ ಒಳ್ಳೆಯದು ಪೂರ್ಣ ಒಳ್ಳೆಯದು, ದಯವಿಟ್ಟು ಅದನ್ನು ತಲೆಯಿಂದ ತೆಗೆದು ಹಾಕಿರಿ. ಆಮೇಲೆ ಆಗ್ನೇಯಕ್ಕೆ ಕಿಚನ್ ಇರಬೇಕು, ಇಂಥವು ಇಲ್ಲಿ ಏನಿದಲ್ಲ ಅದು ಇರಲಿಲ್ಲ ಅಂದರೂ ನಡೆಯುತ್ತೆ. ಬಟ್ ಮುಖ್ಯವಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ, ಮಕ್ಕಳದ ಡೇಟ್ ಆಫ್ ಬರ್ತ್ ಮೇಲೆ, ಪ್ರತಿಯೊಬ್ಬರ ಮೇಲೆ ಅದು ಅವಲಂಬನೆ ಆಗಿರ್ತಂತ ಅನ್ನೋದು ಸ್ಪಷ್ಟವಾಗಿದ್ದು. ಇನ್ನು ಬರೀ ವಾಸ್ತು ಅಂದರೆ ಮನೆಗೆ ಅಥವಾ ಉದ್ಯೋಗ ಸ್ಥಳಕ್ಕೆ ಮಾಡಿಬಿಟ್ರೆ ವಾಸ್ತುದ ರಿಸಲ್ಟ್ ಬರುತ್ತೆ ತಿಳ್ಕೊಂಡಿದ್ರೆ ತಪ್ಪು. ಅದು ಇಂಡಿವಿಜುವಲ್ ಆಗಿ ಅವ್ರ ಡೇಟ್ ಆಫ್ ಬರ್ತ್ ಮೇಲೆ ಅವ್ರು ಮಲಿಕೊಳ್ಳೋದಾಗಲಿ ಅವ್ರದ್ದು ಅಭ್ಯಾಸ ಮಾಡೋದಾಗಲಿ ಕರೆಕ್ಟ್ ಅವರು ಮಾಡಿಕೊಂಡ್ರೆ ಅವಾಗ ಅವ್ರು ಇಂಡಿವಿಜುವಲ್ ಆಗಿ ರಿಸಲ್ಟ್ ಪಡಿತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರಲಿ. ಅದಕ್ಕೆ ನೀವು ಇವತ್ತು ಕಲ್ತವರಾದವರು ಇದ್ರ ಬಗ್ಗೆ ಸ್ವಲ್ಪ ಜ್ಞಾನ ಕೊಟ್ಟರೆ ನೀವು ಕುಡ್ಕೊಂಡೇ ಇದರಲ್ಲಿ ಒಂದು ಹೊಸ ಕ್ರಾಂತಿಯನ್ನು ನಾವು ತರ್ಬೋದು ಅಂತ ತಿಳ್ಕೊಂಡು ಈ ಒಂದು ಸುವರ್ಣ ನ್ಯೂಸ್ದ ಮೂಲಕ ನಾನು ತಮಗೆ ಹೇಳಲು ನಾನು ಒಂದು ಆನಂದವನ್ನು ಅಂದರೆ ಇದರಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ ಅಂತಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅದರಂತ. ಧನ್ಯವಾದ ಗುರುಜಿ. ವಾಸ್ತುವಿನ ಬಗ್ಗೆ ಹಲವಾರು ಜನರಿಗೆ ಸಮಸ್ಯೆ ಇರುತ್ತೆ. ಅಂದರೆ ಎಲ್ಲ ಸರಿಯಾಗಿದೆ, ಎಲ್ಲ ವಾಸ್ತುವಿನ ಪ್ರಕಾರನೇ ಇಟ್ಟಿದ್ದೀವಿ, ಆದರೂ ಎಲ್ಲಿ ತೊಂದರೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ. ಸರಳ ವಾಸ್ತುವಿನ ಸೇವೆಯನ್ನು ನೀವು ಪಡ್ಕೋಬೇಕಾದ್ರೆ ಕೊನೆಯದಾಗಿ ನಂಬರ್ನ ನೋಟ್ ಮಾಡ್ಕೊಳ್ಳಿ. 9448268755. ಒಂದು ವೇಳೆ ವೆಬ್ಸೈಟ್ಗೆ ನೀವು ಭೇಟಿ ಕೊಡಬೇಕಾದ್ರೆ www.saralavastu.com. ಇಲ್ಲಿಗೆ ಹೋದರೆ ನಿಮ್ಮ ಜನ್ಮದಿನಾಂಕಕ್ಕೆ ಯಾವುದಕ್ಕೆ ಆಗಬರುತ್ತೆ ಅನ್ನೋದನ್ನು ತಿಳ್ಕೊಬಹುದು. ಒಂದು ವೇಳೆ ಇದಕ್ಕೆ ಉತ್ತರ ಪಡಿಬೇಕಾದ್ರೆ ಮುಂದಿನ ಭಾನುವಾರದವರೆಗೆ ನೀವು ಕಾಯಲೇಬೇಕು. ಪ್ರತಿ ಭಾನುವಾರ 8 ರಿಂದ 9 ಗಂಟೆಗೆ ಸರಳವಾಸ್ತು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇದು ಇವತ್ತಿನ ಸರಳವಾಸ್ತು ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.